ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಕೃಷ್ಣನ ನಾಮಕರಣ ಪವಾಡ ಹೇಗಿತ್ತು ಎಂದು ತಿಳಿಯೋಣ ಬನ್ನಿ. ಒಂದು ದಿನ ಗರ್ಗ ಮಹರ್ಷಿಯು ಯಾದವರ ಕುಲ ಪುರೋಹಿತನಾಗಿದ್ದ. ಅವನೊಬ್ಬ ಬ್ರಹ್ಮಜ್ಞಾನಿಯೂ ಸರ್ವಜ್ಞಾನಿಯೂ ಆದ ಸಾಧಕನಾಗಿದ್ದ. ನಂದಗೋಪನ ಆಹ್ವಾನದ ಮೇರೆಗೆ ಅವನು ನಂದಗೋಪನ ಮನೆಗೆ ಆಗಮಿಸುತ್ತಾನೆ. ನಂದಗೋಪನು ಋಷಿಯನ್ನು ಗೌರವದಿಂದ ಸ್ವಾಗತಿಸಿ ಉಪಚರಿಸಿದ. ನಂತರ ಹೀಗೆ ಅರಿಕೆ ಮಾಡಿಕೊಂಡ: ಪೂಜ್ಯರೇ, ನಿಮ್ಮಂತಹ ಮಹಾಜ್ಞಾನಿಗಳಾದ ಮಹರ್ಷಿಗಳು ನಮ್ಮಂಥ ಸಾಮಾನ್ಯರ ಕಾರ್ಯಕ್ರಮಗಳಿಗೆ ಮನೆಗೆ ಬರುವುದೇ ಒಂದು ದೊಡ್ಡ ಗೌರವ. ಅದೇ ನಮಗೆ ಆಶೀರ್ವಾದ. ನಮ್ಮ ಇಬ್ಬರು ಮಕ್ಕಳಾದ ಕೃಷ್ಣಯ್ಯ ಹಾಗೂ ಬಲ್ಲಿಗಳಿಗೆ ಸೂಕ್ತವಾದ ಹೆಸರುಗಳನ್ನು ರಹಸ್ಯವಾಗಿ ನೀವು ಕೊಡಬೇಕೆಂದ ಉದ್ದೇಶದಿಂದ ತಮ್ಮನ್ನು ಇಲ್ಲಿ ಬರುವಂತೆ ಕೇಳಿಕೊಂಡೆವು. ಆಗ ನಮ್ಮ ಪೂಜ್ಯರು ಕೇಳುತ್ತಾರೆ: ನಂದಗೋಪ, ರಹಸ್ಯವಾಗಿ ಏಕೆ ಹೆಸರುಗಳನ್ನು ಇಡಬೇಕು ಎಂಬುದು ನನಗೆ ನೀನು ವಿವರಿಸಬೇಕು ಎಂದು. ಆಗ ನಂದಗೋಪ ಹೇಳುತ್ತಾನೆ: ಪೂಜ್ಯರೇ, ಕಂಸನೆಂಬ ದುಷ್ಟನು ನಮಗೆಲ್ಲ ಕೊಡುತ್ತಿರುವ ಕಾಟದ ವಿಷಯ ನಿಮಗೆ ಗೊತ್ತೇ ಇದೆ. ಅಮಾಯಕರಾದ ಹಸುಳೆಗಳನ್ನು ಅವನ ಸೈನಿಕರು ಈಟಿಗಳಿಂದ ಚುಚ್ಚಿ ಕೊಲ್ಲುತ್ತಿದ್ದಾರೆ. ಮನುಷ್ಯರನ್ನು ಹಿಂಸೆ ಮಾಡುತ್ತಿದ್ದಾರೆ. ದೇವಕಿಯ 8ನೇ ಮಗನನ್ನು ಈ ಪ್ರಾಂತ್ಯದಲ್ಲಿ ಎಲ್ಲೋ ಬಚ್ಚಿಡಲಾಗಿದೆ ಎಂದು ಕಂಸನು ಭಾವಿಸಿದ್ದಾನೆ. ಅವನು ನಮ್ಮ ಮನೆಯ ಮಕ್ಕಳ ಮೇಲೂ ಕಣ್ಣು ಇರಿಸಿದ್ದಾನೆ. ಅಂತಹ ಅಪಾಯದ ಸ್ಥಿತಿಯಲ್ಲಿ ನಾವಿದ್ದೇವೆ ಎಂದು ನಂದಗೋಪ ಋಷಿಗಳಿಗೆ ಹೇಳುತ್ತಾನೆ. ಆ ಋಷಿಗಳು ನಸುನಕ್ಕು ನಂದಗೋಪನಿಗೆ ಹೇಳುತ್ತಾನೆ: ಮಗು, ಅವನ ಭಯ ನಿಜವಾದದ್ದೇ. ನಿನ್ನ ಈ 2 ಮಕ್ಕಳ ಹೆಸರನ್ನು ನಾನು ಬಹಿರಂಗವಾಗಿ ಹೇಳಿಬಿಟ್ಟರೆ ದೇವಕಿಯ ಮಗನಿಗೆ ನಾನು ಹೆಸರು ಇರಿಸಿದ್ದೇನೆ ಎಂದು ಅವನಿಗೆ ತಕ್ಷಣ ಗೊತ್ತಾಗುವುದು. ಆದ್ದರಿಂದ ಎಲ್ಲವೂ ರಹಸ್ಯವಾಗಿರಲಿ ಎಂಬ ನಿನ್ನ ಉದ್ದೇಶಕ್ಕೆ ನನ್ನ ಬೆಂಬಲವಿದೆ. ಹಾಗಾದರೆ ನಿನ್ನ 2 ಮಕ್ಕಳಿಗೆ ನಾಮಕರಣ ಮಾಡಲು ಅದಕ್ಕೆ ಸೂಕ್ತವಾದ ಸ್ಥಳ ಇದೆಯೇ ಎಂದು ಋಷಿಗಳು ನಂದಗೋಪನಿಗೆ ಕೇಳುತ್ತಾರೆ. ಆಗ ನಂದಗೋಪ ಹೇಳುತ್ತಾನೆ: ಇದೆ ಪೂಜ್ಯರೇ, ನಮ್ಮ ದನದ ಕೊಟ್ಟಿಗೆಯ ಬದಿಯ ಕೊಠಡಿಯಲ್ಲಿ ವ್ಯವಸ್ಥೆ ಮಾಡಿದ್ದೇನೆ. ಆಗ ಋಷಿ ಹೇಳುತ್ತಾರೆ: ಸರಿ, ಎಲ್ಲ ವ್ಯವಸ್ಥೆ ಮಾಡಿರಿ, ಕಾರ್ಯಕ್ರಮವನ್ನು ಚುಟುಕಾಗಿ ಮುಗಿಸೋಣ ಎಂದು. ನಾಮಕರಣದ ಕ್ರಿಯೆಗಳಿಗೆ ವ್ಯವಸ್ಥೆಯಾಯಿತು. ರೋಹಿಣಿ ಹಾಗೂ ಯಶೋದೆಯರು ತಮ್ಮ ತಮ್ಮ ಶಿಶುಗಳನ್ನು ಮಡಿಲಲ್ಲಿ ಇಟ್ಟುಕೊಂಡು ಅಲ್ಲಿ ಕುಳಿತರು. ಮಂತ್ರೋಚ್ಚಾರಣೆ ಹಾಗೂ ಸಂಕ್ಷಿಪ್ತ ಪೂಜೆಯ ನಂತರ ಗರ್ಗಮುನಿ ರೋಹಿಣಿಗೆ ಹೇಳಿದ: ತಾಯಿ, ಬಲರಾಮ ಎಂದು ನಿನ್ನ ಮಗನ ಹೆಸರು. ಅವನು ಬಲು ದೊಡ್ಡ ಶೂರನಾಗುವನು ಮತ್ತು ಮಿತ್ರರ ಹಾಗೂ ಅವನ ಸಹಾಯ ಅರಸಿ ಬರುವ ಎಲ್ಲರಿಗೂ ಅವನು ಅತಿ ಪ್ರಿಯನಾಗುವನು. ಅವನೊಬ್ಬ ಒಳ್ಳೆ ಸಂಧಾನಕಾರನಾಗುತ್ತಾನೆ. ಜನರ ನಡುವೆ ಮೈತ್ರಿ ಉಂಟು ಮಾಡುತ್ತಾನೆ. ಈಗ ಯಶೋದೆಯತ್ತ ತಿರುಗಿ ಋಷಿಮುನಿಗಳು ಹೇಳುತ್ತಾರೆ: ತಾಯಿ, ನಿನ್ನ ಮಗನ ಮೈಬಣ್ಣ ನೀಲಿ. ಆದರೂ ಅವನು ಎಲ್ಲರಿಗೂ ಅದೃಷ್ಟ ತರುವವನು, ಮಹಾವ್ಯಕ್ತಿಯೂ ಆಗಿ ಮೆರೆಯುವನು. ಜನರು ಅವನನ್ನು ಪ್ರೀತಿಸುವುದಲ್ಲದೆ ಅವನು ದೇವರು ಎಂದೇ ಪೂಜೆ ಮಾಡುವರು. ಅವನ ಹೆಸರು ಕೃಷ್ಣ ಎಂದು ಅವನಿಗೆ ನಾಮಕರಣ ಮಾಡುತ್ತಾರೆ. ಋಷಿಮುನಿಗಳು ನಂದಗೋಪನಿಗೆ ಇರುವ ಸತ್ಯವನ್ನು ಹೇಳುತ್ತಾರೆ. ಇವನೇ ದೇವಕಿಯ 8ನೇ ಗರ್ಭದ ಶಿಶು. ಇವನೇ ಕಂಸನನ್ನು ಸಂಹಾರ ಮಾಡಲಿರುವವನು ಎಂದು ಬಹಿರಂಗಪಡಿಸುತ್ತಾರೆ. ಈ ಮಾತುಗಳನ್ನು ಕೇಳಿ ಯಶೋದೆಗೆ ಆಶ್ಚರ್ಯವಾಯಿತು. ನಂದಗೋಪನು ತಂದೀಭೂತನಾದ: ಪೂಜ್ಯರೇ, ನೀವು ಹೇಳುತ್ತಿರುವುದು ನಿಜವೇ? ನಮಗೆ ನಂಬಲು ಅಸಾಧ್ಯವಾಗುತ್ತಿದೆ ಎಂದು ಹೇಳುತ್ತಾನೆ. ಆಗ ಪೂಜ್ಯರು ಹೇಳುತ್ತಾರೆ: ಭಾದ್ರಪದ ಮಾಸದ ಶುಕ್ಲ ಪಕ್ಷದ 8ನೇ ರಾತ್ರಿಯಂದು ಜರುಗಿದ ಅಲೌಕಿಕ ಘಟನೆಯನ್ನು ವಿವರಿಸುತ್ತಾರೆ ನಂದಗೋಪನಿಗೆ ಹಾಗೂ ದೇವಕಿಗೆ. ಆ ಕ್ಷಣದಿಂದ ನಂದಗೋಪನು ಹಾಗೂ ದೇವಕಿಯು ಮಗನಾದ ಕೃಷ್ಣನನ್ನು
ತುಂಬ ಪ್ರೀತಿಯಿಂದ ಹಾಗೂ ಸಂಸ್ಕಾರವನ್ನು ಕೊಟ್ಟು ಬೆಳೆಸಲು ಪ್ರಾರಂಭಿಸುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.